ಸಾಕು 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 ಬಿಡಿ ಸರ್. ಅಪ್ಪಣ್ಣ ನಮಸ್ತೆ. ಎಲ್ಲಿಂದ ಬರ್ತಾ ಇದ್ದೀರಾ? ನಮಸ್ಕಾರ. ನಮಸ್ಕಾರ ಸರ್. ಏನು ಹೆಸರು ನಿಮ್ಮದು? ಬಾಲರಾಜ್. ಬನ್ನಿ. ಹ್ಯಾಂಡಿಕ್ಯಾಪ್ಟಾ? ಆಗುತ್ತಾ ನಡೆಯೋಕ್ಕಾಗುತ್ತೆ ಸರ್? ಎಲ್ಲಿಂದ ಬರ್ತಾ ಇದ್ದೀರಾ? ಪಟೇಗರಪಳ್ಳಿ ಸರ್. ಪಟೇಗರಪಳ್ಳಿನಾ? ಹಾಂ ಹಾಂ ಹಾಂ. ಏನು ವಿಷಯ ಸರ್? ನಮಗೆ ಹುಷಾರಿಲ್ಲ, ಯಾರು ನೋಡ್ಕೊಳ್ಳೋರು. ಹುಷಾರಿಲ್ಲ, ಯಾರು ನೋಡ್ಕೊಳ್ಳೋದಿಲ್ಲ, ಒಬ್ಬನೇ. ಹಾಂ. ಇದ್ರು. ಇಷ್ಟು ದಿನ ಎಲ್ಲಿದ್ರಿ? ನಮ್ಮ ತಾಯಿ ಜೊತೆಗಿದ್ದೆ. ನಮ್ಮ ತಾಯಿ ಇವ್ರು ಏನಾಗಬೇಕಣ್ಣ? ಫ್ರೆಂಡ್. ಎಷ್ಟು ವರ್ಷದಿಂದ ಫ್ರೆಂಡ್? ಒಂದು 18 20 ವರ್ಷ. ನಿಮ್ಮ ಜೊತೆ ಇಟ್ಕೋಬೋದಿತ್ತು? ಇಲ್ಲ, ನಮ್ಮ ಫ್ಯಾಮಿಲಿ ಇದೆಯಲ್ಲ, ಮಕ್ಕಳಿದ್ದಾರೆ. ಹಾಂ ಏಜಿಗೆ ಬಂದಿದ್ದಾರೆ ಮಕ್ಕಳು. ಹಾಂ 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 ಹಾಂ. ಈಗ ಇಷ್ಟು ದಿನ ಏನು ಕೆಲಸ ಮಾಡ್ತಾ ಇದ್ರಿ? ಆಟೋನೇ ಓಡಿಸ್ತಾ ಇದ್ವಿ, ಈಗ ಓಡಿಸೋಕ್ಕೂ ಹೋಗ್ತಾಯಿಲ್ಲ. ಹೆಂಡತಿ ಮಕ್ಳು ಎಲ್ಲಿದ್ದಾರೆ? ಅಲ್ಲೇ ಪಟೇಗರಪಳ್ಳಿಯಲ್ಲೇ ಇದ್ದಾರೆ. ಅವ್ರ ಮನೆಗೆ ಹೋಗ್ಬೋದಿತ್ತಲ್ಲ, ಹೆಂಡತಿ ಮಕ್ಳು ಮನೆಗೆ? 13 ವರ್ಷ ಆಗೋಯ್ತು ಬಿಟ್ಟು ಅವ್ರನ್ನ. 13 ವರ್ಷನ? ಯಾಕೆ? ನಮ್ಗೆ ಅವ್ರಿಗೆ ನಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಅವಾಗ ನಮಗೆಲ್ಲ ಸರಿ ಇದಿರಲಿಲ್ಲ. ಬ್ಯಾಡ ಬಿಟ್ಕೊಳ್ಳೋದು. ಓ, ನಿಮ್ಮ ಬ್ಯಾಡ ಬಿಟ್ಟಿಂದ ಅವರಿಂದ ಏನು ತೊಂದರೆ? ಹಾಂ ಹಾಂ ಹಾಂ. ನಮ್ಮಿಂದ ತೊಂದರೆ ಅವ್ರಿಗೆ ಆಗಿದ್ದು. ಹಾಂ. ಮತ್ತು ಈಗ ಅವ್ರು ಚೆನ್ನಾಗಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಿಮ್ಮನ್ನೇನು ಬನ್ನಿ ಅಂತ ಯಾವತ್ತೂ ಕರೆದಿಲ್ಲ? ಸುಳ್ಳು ಎಲ್ಲ ಹೇಳ್ಬೋದು. ಈಗ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನನ್ನಿಂದ ತಪ್ಪಾಗಿದೆ ಅವರು, ಅದರಿಂದ ನಾನು ನನ್ನ ಮನಸ್ಸಿಗೆ ಬೇಜಾರಾಗಿ ನಾನು ಬಿಟ್ಟಿದ್ದೀನಿ ಅಷ್ಟೇ. ನಾವೇನು ಅವ್ರಿಗೆ ಒಟ್ನಲ್ಲಿ ಸಂಪೂರ್ಣವಾಗಿ ನಿಮ್ಮದೇ ತಪ್ಪು ಅಂತ ಹೇಳ್ತಾ ಇದ್ದೀರಾ. ಈಗ ಗಟ್ಮುಟ್ಟಾಗಿ ಇದ್ದೀರಲ್ಲ, ಆಶ್ರಮಕ್ಕೆ ಸೇರೋಂಥದ್ದು ಏನಾಗಿದೆ? ಇಲ್ಲ, ಆಟೋ ಓಡಿಸೋಕ್ಕಾಗ್ತಲ್ಲ. ಹಾಂ, ಕಾಲು ವೆರಿಕೋಸ್ ಜಾಸ್ತಿ ಆಗ್ಬಿಟ್ಟು. ಹಾಂ, ಕಾಲು ಏನಾಗಿದೆ? ಮರಗಳಿಲ್ಲ. ಯಾಕೆ? ಎಣ್ಣೆ ಹೊಡೆದು ಆಟೋದಲ್ಲೇ ಮಲ್ಕೊಂಡಿದ್ದಾರೆ. ಆಟೋದಲ್ಲೇ ಮಲ್ಕೊಂಡು ಯಾಕೆ? ಸುಂದರವಾದ ಸಂಸಾರ ಇತ್ತಲ್ಲ, ಸಂಸಾರ ಮಾಡ್ಕೊಂಡು ಆರಾಮಾಗಿರ್ಬೋದು. ಅವಾಗ ಎಲ್ಲ ನಮ್ಗೆ ಗೊತ್ತಾಗಿಲ್ಲ ಈ ಥರ ಹಂಗಾಗುತ್ತೆ ಅಂತ. ಹಾಂ. ಈಗ ಸೆಪ್ಟೆಂಬರ್ 25ಕ್ಕೆ ನಮ್ಮ ತಾಯಿ ತೀರೋದ್ರು. ಹಾಂ. ಅಲ್ಲಿ ಹೋಗಿ ಚೆನ್ನಾಗಿ ನಮ್ಮ ತಾಯಿ ಪಾಪ ನೋಡ್ಕೊತಾ ಇದ್ರು. ಹಾಂ. ಈಗ ನೆಲಕ್ಕೆ ಬಿದ್ದ ಮೇಲೆ ನಿಮ್ಗೆ ಅರ್ಥ ಆಗಿದೆ ಏನೋ ಒಂದು ಜೀವನ ಅಂತ. ಈಗ ಅಷ್ಟು ಈಗ ದುಡಿತಾ ಇದ್ರಿ, ಚೆನ್ನಾಗಿತ್ತು ಜೀವನ. ಇವಾಗ ಸಡನ್ ಆಗಿ ಅನಾಥಾಶ್ರಮಕ್ಕೆ ಸೇರ್ಕೊಂಡು ಇರೋದು ಅಷ್ಟು ಈಸಿ ಅಂತ ಅನ್ಕೊಂಡಿದ್ದೀರಾ? ನನಗೆಲ್ಲ ಲಾಸ್ಟ್ ಕೊನೆಗೆ ಇನ್ನೇನು ಮಾಡೋದು ಹೇಳಿ. ನಾವು ನಮ್ಮ ತಂಗಿ ನಮ್ಮ ತಮ್ಮ ಯಾರು ಅವರು ಅವ್ರದ್ದು ಸಂಸಾರ ಅವ್ರದ್ದು ನೋಡ್ಕೋಬೇಕು. ಅದರಿಂದ ಯಾರು ನೋಡ್ಕೊಳ್ಳಲ್ಲ ಅಂತ ಅವ್ರ ಮೇಲೆ ಹೇಳೋಕ್ಕಾಗಲ್ಲ ನಾವು. ನಾನೇ ತೀರ್ಮಾನ ಮಾಡಿದ್ದೀನಿ. ಅಲ್ಲ, ಇವಾಗ ನಿಮಗೆ ಬೇಕಾಗಿರೋಂಥ ಸವಲತ್ತುಗಳು ಇಲ್ಲಿ ಇಲ್ವಲ್ಲ, ಏನು ಮಾಡೋದು? ನಾನು ಅದನ್ನೆಲ್ಲ ನಾನು ಮಾಡೋಣ. ಹಾಂ. ನಾನು ಹೆಂಗಿದ್ರು ನಾನು ಮಾಡ್ಕೊಂಡು. ಯಾಕೆ ಅಂದರೆ ನಾನು ಇರೋದು ಹೇಳಬೇಕು, ನಮ್ಮಲ್ಲಿರೋದೊಂದು ಸಣ್ಣ ಆಶ್ರಮ ನಮ್ಮದು. ನಾನು ಇದ್ರಲ್ಲಿ 120 ಜನ ಇದ್ದಾರೆ. ಯೂಟ್ಯೂಬ್ ನಮ್ಮ ಫಾಲೋವರು. ಹಾಂ ಹಾಂ ಹಾಂ. ಆಮೇಲೆ ಮೊಬೈಲ್ ಕೊಡಲ್ಲ ಇಲ್ಲಿ. ಆಮೇಲೆ ನಿಮ್ಗೆ ಹೊರಗಡೆ ಹೋಗ್ತೀನಿ ಅಂದರೆ ಕಳ್ಸಲ್ಲ. ಎಲ್ಲ ಪ್ರೊಸೀಜರ್ಸ್ ಇರ್ತವೆ. ಸುಮ್ಮನೆ ನಾವೇನೋ ನಿಮ್ಮನ್ನ ಮೆಚ್ಚಿಸ್ಬಿಟ್ಟು ಸೇರಿಸ್ಕೊಳಕ್ಕಾಗಲ್ಲ. ಏನು ಸರ್? ಹೌದು ಸರ್, ಕರೆಕ್ಟ್ ಅಲ್ವಾ? ಆಮೇಲೆ ಇಲ್ಲಿ ಎಲ್ಲರೂ ಹೇಗಿರ್ತಾರೋ ಹಾಗೇ ಇರಬೇಕು. ನಿಮ್ಮನ್ನೇ ಸ್ಪೆಷಲ್ಲು, ನನ್ನೇ ಸ್ಪೆಷಲ್ ಅಂತ ಏನೂ ಇಲ್ಲ. ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರಕ್ಕೆ ನಿಮ್ಗೆ ಆಗುತ್ತೆ ಅಂದರೆ ನಂದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ವಿಡಿಯೋ ನೋಡೋಂಥವ್ರು ಸಡನ್ ಆಗಿ ಕೇಳ್ತಾರೆ, ನೋಡಿ ಅವ್ರು ಗಟ್ಮುಟ್ಟಾಗವ್ರೆ, ಅವ್ರಿಗೇನು ಕಾಶಿ. ಫಸ್ಟೇ ಹಂಗೆ ಕೇಳಿದ್ರು. ಹಾಂ, ಎಲ್ಲರ ಕೆಲಸ ಮಾಡ್ಬೋದಲ್ಲ, ಏನಕ್ಕೆ ಅಲ್ಲಿ ಸೇರಿಸ್ಕೊಂತೀರಾ ಅಂತಲೂ ತುಂಬ ಜನ ಪ್ರಶ್ನೆ ಕೇಳ್ಬೋದು. ಅದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಬೆಳಿಗ್ಗೆ ನಾನು 9 ಗಂಟೆಗೆ ಆಟೋ ಇರ್ತಿದ್ರು, 10 ಗಂಟೆಗೆ ವಾಪಸ್ ಬಂದ್ಬಿಡ್ತೀನಿ. ಆಗಲ್ಲ ನನ್ನ ಕೈ ಓಡಿಸೋಕ್ಕೆ, ಆಗೋದೇ ಇಲ್ಲ. ಆಮೇಲೆ ಸುಮಾರು ಸಲ ಕೇಳಿದ್ರು ನಮ್ಮ ಫ್ರೆಂಡ್ಸ್ಗಳು, ಯಾಕೆ ಇಷ್ಟು ಇಲ್ಲೆಲ್ಲ ಹಿಂಗೆ ನಿಲ್ಸ್ಕೊಂಡು ಮಲ್ಕೊಂತೀಯ ಅಂತ. ದುಡ್ಡೆಲ್ಲ ಏನು ಮಾಡಿದ್ರಿ? ದುಡಿಯೋಕೆ ಆಗ್ತಲ್ಲ ಸರ್. ಅಲ್ಲ, ದುಡ್ದಿದ್ದೀವಿ. ಆಗ ದುಡ್ದಿದ್ದೆಲ್ಲ ಇದು ಬೇಡ ಬಿಟ್ಟು. ಬೇಡ ಬಿಟ್ಟಿಂದ ಜೀವನನೇ ಹಾಳಾಗೋಯ್ತು. ಏನೇನು ಬೇಡ ಬಿಟ್ಟಿತ್ತು ನಿಮಗೆ? ಎಲ್ಲ ಪೂರ್ತಿ ಇತ್ತು. ಅಂದರೆ ಯಾಕೆ? ಸಮಾಜಕ್ಕೆ ಅರ್ಥ ಆಗಲಿ ಅಂತ ನಾನು ಕೇಳ್ತಾ ಇರೋದು. ಅಟ್ಲೀಸ್ಟ್ ನಿಮ್ಮಿಂದ ಒಬ್ರು ಬದಲಾಗ್ಲಿ ಅಂತ ಅಷ್ಟೇ. ಬೇರೆ ನಿಮ್ಮ ಮನ್ಸಿಗೆ ನೋವು ಮಾಡಿ ಏನಾಗಬೇಕಾಗಿಲ್ಲ ನನಗೆ. ನೀವು ನಿಮ್ಮ ಜೀವನವನ್ನ ಇವತ್ತು ಹಾಳು ಮಾಡ್ಕೊಂಡಿರೋದಕ್ಕೆ ಕಾರಣ ಏನಂದ್ರೆ ಬ್ಯಾಡ್ ಹ್ಯಾಬಿಟ್. ಯಾವ್ಯಾವ ಅಭ್ಯಾಸಗಳು ನಿಮ್ಗಿತ್ತು? ಡ್ರಿಂಕ್ಸು, ಇಸ್ಪಿಟ್ಟು, ಆಮೇಲೆ ಬೆಟ್ಟಿಂಗು, ಬೇರೆ ಯಾವುದಿಲ್ಲ. ಸ್ನೇಹಿತರೆ ನೋಡಿ, ಈ ವಿಡಿಯೋನ ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದಾರೆ, ನನ್ನ ಬ್ಯಾಡ್ ಹ್ಯಾಬಿಟ್ಟಿಂದನೇ ನನ್ನ ಸಂಸಾರ ಹಾಳಾಗೋಯ್ತು, ನನಗೆ ದುರ್ಚಟಗಳಿತ್ತು, ದುರ್ಚಟಗಳಿಂದ ಹೆಂಡತಿ ಮಕ್ಕಳು ಕೂಡ ಬಿಟ್ಟು ಹೋದ್ರು, ಇವ್ರಿಗಿದ್ದಂಥ ದುರ್ಚಟ, ನಾನು ತುಂಬ ಎಣ್ಣೆ ಹೊಡಿತಾ ಇದ್ದೆ, ಇಸ್ಪೀಟ್ ಆಡ್ತಾ ಇದ್ದೆ ಅಂತ. ಈ ವಿಡಿಯೋನ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ, ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಮುಂದಿನ ದಿನಗಳಲ್ಲಿ ಈ ರೀತಿ ದುರ್ಚಟಗಳಿರುವಂಥ ವ್ಯಕ್ತಿಗಳು ಅಥವಾ ಯುವಕರು ಈ ಥರ ದುರ್ಸ್ಥಿತಿಗೆ ಬರಬಾರ್ದು ಅನ್ನೋ ಉದ್ದೇಶಕ್ಕೆ ತೋರಿಸ್ತಾ ಇದ್ದೀನಿ. ಅಣ್ಣ, ನಾನು ಹೇಳ್ತಿರೋದು ಕರೆಕ್ಟ್ ಇದೆಯಲ್ಲ ಅಣ್ಣ? ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಇವತ್ತಿನ ಯುವಕರು ಅದನ್ನೇ ವ್ಯಸನಗಳಿಗೆ ಅಡಿಟ್ ಆಗಿ ಗಾಂಜಾ ಇನ್ನೊಂದು ಮತ್ತೊಂದು ಮಾಡಿಕೊಂಡು ಡ್ರಿಂಕ್ಸು ಎಲ್ಲದಕ್ಕೆ ಅಡಿಟ್ ಆಗಿರ್ತಾರೆ. ಸೊ ಅವ್ರ ಜೀವನ ಕೊನೆಗೊಂದಿನ ಈ ಥರ ಆಗಬಾರ್ದು. ಅದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ?
ಆಗ್ಬಾರ್ದು. ಯಾಕೆ ನೀವು ಸ್ನೇಹಿತ. ಹೌದು ಈಗ ಸ್ನೇಹಿತ ಅಂದ್ಮೇಲೆ ಇವ್ರ ಆಗು ಹೋಗುಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ ಹೌದು ಅಲ್ವಾ. ಸೊ ಈಗ ನೀವು ಏನೇ ಸುಳ್ಳು ಹೇಳಿದ್ರು ನಾಳೆ ಬೆಳಿಗ್ಗೆ ನನಗೆ ಗೊತ್ತಾಗುತ್ತೆ, ಯಾಕಂದ್ರೆ ವಿಡಿಯೋ ಶೇರ್ ಆಗುತ್ತೆ, ಸಾವಿರಾರು ಜನ ನೋಡ್ತಾರೆ, ಖಂಡಿತ ಗೊತ್ತಾಗುತ್ತೆ. ಅವ್ರ ಮನೆಯವರು ಕೂಡ ಕಾಲ್ ಮಾಡ್ಬೋದು, ಖಂಡಿತವಲ್ಲ ಅವ್ರ ಮನೆಯವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಮ್ದೇನು ಅಭ್ಯಂತರ ಇಲ್ಲ ಸರ್. ನಾನು ಅವ್ರ ಮಕ್ಕಳ ಬಗ್ಗೆ ಆಗಲಿ ಅವ್ರ ವೈಫ್ ಬಗ್ಗೆ ಆಗಲಿ ನನಗೇನು ಗೊತ್ತಿಲ್ಲ, ನಾನೇನು ಹೇಳಕ್ಕೂ ಇಷ್ಟಪಡಲ್ಲ. ಯಾಕೆಂದ್ರೆ ಸ್ವಇಚ್ಛೆಯಿಂದ ಅವ್ರು ಒಪ್ಕೊಳ್ತಾ ಇದ್ದಾರೆ, ನನಗೆ ತಪ್ಪಿಂದ ಇಡೀ ಸಂಸಾರನೇ ಹಾಳಾಯ್ತು ಅಂತ. ನೀವು ನೋಡಿದಾಗೆ ಹೇಗಿದ್ರು ಇವರು ನಿಮಗೆ ತಿಳಿದಾಗೆ? ಸರ್, ನನಗೆ ನೋಡ್ದಂಗೆ ಅವ್ರ ಫ್ಯಾಮಿಲಿ ಗೊತ್ತು, ಅವರು ಮನೆಯವ್ರು ನಾನು ಕಂಡಿಡಿತಾರೆ ಇಲ್ಲ ಗೊತ್ತಿಲ್ಲ. 18 ವರ್ಷ 15 ವರ್ಷ ಆಗೋಯ್ತು. ಅದಕ್ಕಿಂತ ಹಿಂದೆ ಅವ್ರನ್ನೆಲ್ಲ ನೋಡಿದೀನಿ. ಅಲ್ಲ ಅವ್ರು ಬಿಡಿ, ಅವ್ರ ಫ್ಯಾಮಿಲಿ ಬೇಡ, ಇವರೆಲ್ಲ ಗಾಡಿ ಓಡಿಸ್ತಾರು, ಚೆನ್ನಾಗಿದ್ರು. ಅದೇನ್ ಸ್ವಲ್ಪ ಎಣ್ಣೆಗೆ ಇವರು ಸ್ವಲ್ಪ ಇಸ್ಪೀಟ್ ಆಡ್ತಿತ್ತವೆಲ್ಲ ನನಗೆ ಗೊತ್ತಿಲ್ಲ. ಎಣ್ಣೆ ವಿಚಾರದಲ್ಲಿ ಎಷ್ಟು ಕಳೆದಿದ್ದೀರಾ ಸರ್ ಇದುವರೆಗೂ ಇಸ್ಪೀಟಲ್ಲಿ? 20-30 ಲಕ್ಷ ಕಳೆದಿದ್ದು. 20-30 ಲಕ್ಷ ಬರೀ ಇಸ್ಪೀಟ್ ಆಡೋದು, ದುಡಿಯೋದು ಇಸ್ಪೀಟ್ ಆಡೋದು. ಗೊತ್ತಾ, ಯಾರಿಗೂ ಹೇಳ್ತಾ ಇದ್ರು. ಎಲ್ಲೋಗಿ ಆಡ್ತಾ ಇದ್ರಿ ಸರ್? ಹಿಂಗೆ ಬ್ಯಾಚ್ಗಳಲ್ಲಿ ಹೋಗಿ ಸೋತ್ಬಿಟ್ಟು ಸಂಜೆ ಬೇಜಾರಾಗಿ ಡ್ರಿಂಕ್ಸ್ ಮಾಡಿದ್ರು. ಮತ್ತೆ ಗಾಡಿಗೆ ಹೋಗಕ್ಕೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ. ಮತ್ತೆ ಬೆಳಿಗ್ಗೆ ಆದ್ರೆ ಹೋಗ್ಲೇಬೇಕು. ನಿಮ್ಗೊಂದು 25 ವರ್ಷದ ಅನುಭವನ ಸರ್ ಇಸ್ಪೀಟ್ದು ಅಲ್ವಾ? ಅನುಭವ ಇದೆಯಲ್ಲ, ಯಾವತ್ತಾದ್ರೂ ಗೆದ್ದಿದ್ದೀರಾ ಸರ್ ಮನಸ್ಫೂರ್ತಿಯಾಗಿ? ಓಯ್ ಗೆದ್ದು ನಾವು ಒಂದ್ ದಿವಸ ಖುಷಿ ಪಟ್ಟಿದೀವಿ ಅಷ್ಟೇ. ಮತ್ತೆ ಅದರಿಂದ ಜೀವನ ಕಟ್ಕೊಳಕಂತೂ ಸಾಧ್ಯ ಇಲ್ಲ ಅಲ್ವಾ ಸರ್? ಜೂಜಿಂದ ಜೀವನ ಕಟ್ಕೊಳಕ್ ಆಗತ್ತಾ? ಸಾಧ್ಯ ಇಲ್ಲ. ಹೋಗ್ಬಿಟ್ಟು ನಾವು ಮತ್ತೆ ವಾಪಸ್ ಬರಕ್ಕಾಗಿಲ್ಲ. ಅಷ್ಟೊತ್ತು ನನ್ನ ಲೈಫ್ ಕೊಟ್ಟೋಯ್ತು. ಇವಾಗ ಯುವಕರಿಗೆ ಏನ್ ಹೇಳ್ತೀರಾ ಸರ್ ಮೆಸೇಜ್? ಯಾರು ತಪ್ಪು ಯಾರು ಮಾಡಬೇಡಿ, ತಪ್ಪು ಯಾರು ಮಾಡಬೇಡಿ. ಯಾಕೆ ಗೊತ್ತಾ, ನೋಡಿ ಇವತ್ತು ನೀವು ಸೋತ್ ಇಲ್ಲಿ ಬಂದಿದ್ದೀರಾ ಆಯ್ತಾ, ಆದ್ರೆ ನಿಮ್ ತಪ್ಪನ್ನ ಒಪ್ಕೊಂತ ಇದೀರಾ. ಹಿಂದೆ ಜಡ್ಜ್ ಇದಾರೆ, ಅರ್ಥ ಮಾಡ್ಕೊಳ್ಳಿ. ಇಡೀ ಕರ್ನಾಟಕ, ಇಡೀ ಇಂಡಿಯಾ, ಇಡೀ ಭೂಮಂಡಲಕ್ಕೆ ಜಡ್ಜ್ ಇದ್ದಂಗೆ ಅವರು, ಅರ್ಥ ಆಯ್ತು ಸರ್? ಸೊ ಜಡ್ಜು ಹಿಂದೆ ನೀವು ಮುಂದೆ ಕೂತಿದ್ದೀರಾ. ನಾನು ಹೇಳಿದ್ದು ಏನಾದ್ರು ತಪ್ಪಿದ್ರೆ ಬೇಕಾದ್ರೆ ಯಾರನ್ನ ಫೋನ್ ಕೇಳಿ. ಅಲ್ಲ ನನ್ಗೆ ಗೊತ್ತಾಯ್ತು, ನೀವು ಹೇಳೋದು ಅರ್ಥ ಆಗ್ತಾ ಇದೆ. ಆ ಜೂಜಿಂದ ಆದಂತ ನೋವನ್ನ ನೀವು ಹೇಳ್ಕೊಂತ ಇದ್ದೀರಾ. ಕರ್ನಾಟಕದಲ್ಲಿ ಸಾಕಷ್ಟು ಜನ ಇದೇ ಜೂಜಿಂದ ಎಷ್ಟೋ ಮನೆಗಳು ಹಾಳಾಗಿ ಹೋಗ್ತಾ ಇದೆ. ಎಷ್ಟೋ ಆಟೋ ಡ್ರೈವರ್ಗಳು ಕೂಡ ಇದಾಗಿದೆ. ಏನ್ ಹೇಳಕ್ಕೆ ಒಂದು ಸಂದೇಶ ನಿಮ್ಮ ಕಡೆಯಿಂದ ಇವತ್ತು ಹೇಳ್ತೀನಿ, ಕೆಟ್ಟದ್ದು ಯಾರು ಮಾಡಬೇಡಿ. ಮಾಡಿದ್ರೆ ಖಂಡಿತ ನನಗಿಂತ ಕೆಳಗಡೆ ಹೋಗ್ಬಿಡ್ತೀರಾ. ನನಗಾದ್ರೂ ಯಾರೋ ಫ್ರೆಂಡ್ಸ್ ಇದ್ದಾರೆ, ಏನೋ ಕರ್ಕೊಂಬಂದು ದೇವರಂತ ಆಶ್ರಮಕ್ಕೆ ಸೇರಿಸ್ತಾ ಇದ್ದಾರೆ. ಇಲ್ಲದೆ ಹೋದ್ರೆ ಏನು ಮಾಡ್ತಾರೆ? ನನ್ನ ಫ್ರೆಂಡ್ ಹೆಸರು ಹೇಳ್ಬಿಡು, ಕುಮಾರ್ ಅಂತ ನನ್ನ ನನ್ನ ಸ್ನೇಹಿತರು, 18 ವರ್ಷದ ಸ್ನೇಹಿತರು. ಅವ್ರು ಇರೋದಕ್ಕೆ ನನಗೆ ಪಾಪ ಒಂದು ವಾರದಿಂದ ಹಿಂಸೆ ಮಾಡಿ ಈ ಥರ ಹುಷಾರಿಲ್ದಂಗೆ ಹಿಂಗೆಲ್ಲ ಮಾಡ್ಕೊಂಡಿರ್ಬೇಡ ಬಾ, ನಾನು ಸೇರಿಸ್ತೀನಿ ಅಂತೇಳಿ ಕರ್ಕೊಂಬಂದು ಸೇರಿಸಿದ್ರೆ. ಇವ್ರು ನಾನು ಸುಮಾರು ಸಲಿಂದ ನೋಡ್ತಾ ಇದ್ದೆ ಇವರು ಚಾನಲ್ ಇದನ್ನೆಲ್ಲ ಯೂಟ್ಯೂಬಲ್ಲಿ. ಆದ್ದರಿಂದ ಈ ಆಶ್ರಮಕ್ಕೆ ಹೋಗ್ಬೇಕು ಅಂತ ಪೊಲೀಸ್ ಸ್ಟೇಷನಿಂದ ನನಗೆ ಲೆಟ್ರ್ ಮಾಡಿಸಿ ಕರ್ಕೊಂಬಂದಿದ್ದಾರೆ. ಸ್ನೇಹಿತರೆ, ಇವರು ಹೇಳ್ತಿರೋದು ಇಷ್ಟೇ, ನಾನು ಜೂಜಾಡ್ತಾ ಇದ್ದೆ, ಹಂಗಾಗಿ ನನ್ನ ಸಂಸಾರ ಹಾಳಾಯಿತು, ನಾನು ಇವತ್ತು ಯಾರೂ ಕೂಡ ನೋಡ್ಕೊತಾ ಇಲ್ಲ, ನಾನು ಆಟೋದಲ್ಲಿ ಮಲಗ್ತಾ ಇದ್ದೆ, ನನ್ನ ದಯವಿಟ್ಟು ನಿಮ್ಮ ಆಶ್ರಮದಲ್ಲಿ ಸೇರಿಸ್ಕೊಳ್ಳಿ ಅಂತ ಹೇಳಿ ಬಂದಿದ್ದಾರೆ. ಸೊ ಒಂದು ಮಾನವೀಯತೆ ದೃಷ್ಟಿಯಿಂದ ಅವ್ರು ಹೇಳಿದ್ದು ಮಾತಿಗೆ ಜೊತೆಗೆ ಸ್ಟೇಷನ್ ಲೆಟ್ರ್ ಕೊಡಿ. ಮಂಜು, ಸ್ಟೇಷನ್ ಲೆಟ್ರು. ಮಾನವೀಯತೆ ದೃಷ್ಟಿಯಿಂದ ನಾವು ಇವ್ರನ್ನ ಸೇರಿಸ್ಕೊಳ್ತಾ ಇದ್ದೀವಿ ಅಷ್ಟೇ, ಬಿಟ್ಟರೆ ಬೇರೆ ಏನೂ ಇಲ್ಲ. ಆದರೆ ಒಂದಂತೂ ಸತ್ಯ, ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ, ಕೊನೆಗಾಲದಲ್ಲಿ ನೀವು ಕಲ್ತಂಥ ದುರ್ಚಟದಿಂದನೇ ಬೀದಿಗೆ ಬರ್ತೀರಾ, ಅದಂತೂ 200% ಸತ್ಯ. ಅದಕ್ಕೆ ಮುಖ್ಯ ಉದಾಹರಣೆ ಇವರೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ, ಸ್ಟೇಷನಿಂದ ಲೆಟ್ರ್ ಮಾಡಿ ಕೂಡ ಕಳಿಸ್ಕೊಟ್ಟಿದ್ದಾರೆ. ಯಾರು ಮಾಡಿಸಿದ ಲೆಟ್ರು? ನೀವೇ ಮಾಡಿಸಿದ್ದಾ? ಅಣ್ಣ, ನಾಳೆ ಏನಾದರೂ ಅವರು ಮನೆಯವ್ರಿಗೇನವ್ರು ಕಂಪ್ಲೇಂಟ್ ಕೊಟ್ಟರೆ ಎಂತ ಮಾಡ್ತೀರಾ? ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಕೇಳಿ ಬಿಡಿ, ಕೊಟ್ರೆ ಏನು ಹೇಳ್ತೀರ? ನಮ್ಮ ಫ್ರೆಂಡ್ ಅವ್ರು ಹೇಳ್ಕೊಂಡ್ರು, ನಾನೇ ರಿಕ್ವೆಸ್ಟ್ ಮಾಡಿ ಯಾವುದಾದ್ರೂ ಒಂದು ಆಶ್ರಮಕ್ಕೆ ಸೇರಿಸ್ತೀನಿ ಅಂತ ಇದು ಮಾಡ್ಕೊಂಡು ನಾನೇ ಸೆಲೆಕ್ಟ್ ಮಾಡಿ. ಆಯ್ತಣ್ಣ, ಈಗ ನಂದೊಂದು ಕೊನೇ ಪ್ರಶ್ನೆ ಕಾರಣ. ನಿಮ್ಮ ಮನೆಯವ್ರಿಗೆ ನೀವು ತುಂಬ ಕಷ್ಟ ಕೊಟ್ಬಿಟ್ಟಿದ್ದೀನಿ ಅಂತ ನಿಮ್ಮ ಬಾಯಲ್ಲಿ ಹೇಳಿದ್ರಿ, ಆದರೂ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಲ್ಲಿ ನೀವು ಇದ್ದು ಕರ್ಕೊಂಡು ಹೋಗ್ಬೋದೇನೋ ನಂಗೆ ಗೊತ್ತಿಲ್ಲ. ಆದ್ರೆ ಒಂದು ಮಾತು, ಈ ವಿಡಿಯೋ ಮುಖಾಂತರ ನಿಮ್ಮ ಮನೆಯವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀಯ? ನನಗೆ ಮನಸ್ಫೂರ್ತಿಯಾಗಿ ಹೇಳ್ಬಿಡ್ರಿ, ನಿಮ್ಮ ಮನಸ್ಸಲ್ಲಿ ಏನು ಮನಸ್ಫೂರ್ತಿಯಾಗಿ ಹೇಳ್ತೀನಿ. ಯಾಕೆ ನಾನು ಕೊಟ್ಟಿರೋ ತೊಂದರೆಗೆ ಅವ್ರು ಇಷ್ಟಪಟ್ಟು ಏನಾರ ಬಂದು ಕರೆದ್ರೆ ಖಂಡಿತ ನಾನು ಹೋಗಲ್ಲ ಅಂತ ಹೇಳಲ್ಲ. ಇನ್ನು ಮುಂದೆ ಈ ತಪ್ಪು ಮಾಡಲ್ಲ. ಇನ್ನು ಮುಂದೆ ಅದನ್ನ ಅವ್ರ ಹತ್ರ ಕೇಳ್ಕೊಳ್ಳಿ ಅಣ್ಣ. ದಯವಿಟ್ಟು ಮೇಡಮ್, ನಿಮ್ಗೆ ಹೇಳ್ತಾ ಇದ್ದೀನಿ, ಇದೇ ಲಾಸ್ಟ್. ಇನ್ಯಾವತ್ತೂ ನಾನು ಆ ತಪ್ಪು ಮಾಡಲ್ಲ. ಇನ್ನು ಆಗಲ್ಲ ಬಿಡಿ, ನನ್ನ ಜೀವನ ಏನೋ ಇನ್ನು ಇಷ್ಟಲ್ಲೇ ಹಿಂಗೆ ಹೋಗುತ್ತೆ ಅನ್ನೋದು ತಿಳ್ಕೊಂತೀನಿ ಅಷ್ಟೇ. ಮನೆಯವ್ರಿಗೆ ಮಕ್ಕಳಿದ್ದಾರೆ, ನಿಮಗೆ ಒಬ್ಬ ಮಗ ಇದ್ದಾನೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ ಪಾಪ ಅವನು ಅಮ್ಮ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ತಾರೆ. ಅದರಿಂದ ಅವನಿಗೂ ನಾನು ಏನು ಹೇಳೋಕ್ಕಾಗಲ್ಲ. ಅಲ್ಲ, ಆದ್ರೂ ಈ ವಿಡಿಯೋ ಕೇಳಿದೆ, ನಾನು ನೋಡ್ಬೋದು, ನಿಮ್ಮ ಮಗ ನೋಡ್ಬೋದು. ಕೇಳಿದೆ, ನನ್ನ ಮಗನ ಹಿಡಿತಾರ ನಿಮ್ಮ ಮಗ ನಿಮ್ಮನ್ನ? ನಮ್ಮ ತಾಯಿ ಸತ್ತೋದಂಗೆಲ್ಲ ಬಂದಿದ್ರು ಈ ಸೆಪ್ಟೆಂಬರ್ 25. ಇವಾಗ ಅವ್ರಿಗೆ ಬೇಜಾರಾಗಲ್ವಾ, ನಾನು ಇದ್ದು ಆಶ್ರಮಕ್ಕೆ ಹೋಗೋರಲ್ಲ ಇವರು ಅಂತ? ಅದು ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿ ಮೊನ್ನೆನೂ ಮೊಬೈಲಲ್ಲಿ ವಾಯ್ಸ್ ಮೆಸೇಜ್ ಕಳಿಸ್ದೆ, ನಂಗೆ ತುಂಬ ಹುಷಾರಿಲ್ಲಪ್ಪ, ಬಂದು ಒಂದ್ಸರಿ ನೋಡಪ್ಪ ಅಂತ. ಅದು ರಿಪ್ಲೈ ಬರಲಿಲ್ಲ ಅವ್ರಿಗೆ. ಅವ್ರ ಫೋಟೋನು ಕಳಿಸ್ದೆ, ನಾನು ತುಂಬ ಹುಷಾರಿಲ್ಲಪ್ಪ ಅಂತ.
ರಿಪ್ಲೈ ಬಂದಿಲ್ಲ. ನಮ್ಮ ಮಿಸಸ್ಗೆ ವಿಡಿಯೋ ಕಾಲ್ ಮಾಡಿದೆ, ಅವರಿಂದನೂ ರಿಪ್ಲೈ ಬಂದಿಲ್ಲ. ಸುಳ್ಳು ಹೇಳ್ತಿಲ್ಲ, ಎಲ್ಲ ರೆಕಾರ್ಡ್ ಇದೆ ನನ್ನ ಹತ್ರ. ಬಿಟ್ಟಿಲ್ಲ ನಾನು ಅವ್ರಿಗೆ, ಯಾಕೆ ತಪ್ಪು ಮಾಡೋಕ್ಕಾಗಲ್ಲ. ಈಗ ಅವ್ರನ್ನ ನಾನು ಫೋರ್ಸ್ ಮಾಡೋಕ್ಕೂ ಆಗಲ್ಲ ನಾನು. ಯಾಕಂದ್ರೆ ನಾನು ಚೆನ್ನಾಗಿ ನೋಡ್ಕೊಂಡಿದ್ರೆ ಅವ್ರನ್ನ ಫೋರ್ಸ್ ಮಾಡ್ತಿದ್ದೀನಿ. ನನ್ನ ಯಾಕೆ ಇದು ಮಾಡ್ತಿದ್ದಾರೆ? ನೀವೇ ಚೆನ್ನಾಗಿ ನೋಡ್ಕೊಂಡಿಲ್ಲ. ಅಲ್ಲಿಂದ ನಾನು ನಿಮ್ಮ ಹತ್ರ ಬ್ಯಾಗಲ್ಲಿ ಏನೆಲ್ಲ ಇದೆ ಸರ್? ಫೈಲ್, ಆರ್ಟ್ ಫೈಲ್ ಇದೆ. ಏನು ಫೈಲು? ಏನು ಪ್ರಾಬ್ಲಮ್ ಇದೆ ನಿಮಗೆ? ಆರ್ಟ್ ಪ್ರಾಬ್ಲಮ್ ಇದೆ, ಮೆಡಿಸಿನ್ ಹಾರ್ಟ್ ಪ್ರಾಬ್ಲಮ್ ಇದೆ. ಇದೊಂದು ನೋಡಿ. ಹಾರ್ಟ್ ಪ್ರಾಬ್ಲಮ್ ಇದೆಯಂತೆ. ಸೊ ಮೆಡಿಸಿನ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ವಾಟರ್ ಬಾಟಲ್. ಆಯಿತು. ಮೊಬೈಲ್ ಗಿಬೈಲ್ ಏನು ಅಲೌಡ್ ಇರಲ್ಲ, ಕೊಟ್ಬಿಡಿ ಸರ್. ಅದು ಮತ್ತೆ ಏನಾದರೂ ಕಾಸು ಗೀಸು ಇದ್ರೆ ಅದನ್ನು ಹೇಳ್ಬಿಡಿ. ಕಾಸಿದೆ ಒಂದು 200. ಇನ್ನೊಂದು ಪರವಾಗಿಲ್ಲ, ಅದು ಉಂಡಿಗೆ ಹಾಕ್ಬಿಡಿ, ತೊಂದರೆ ಇಲ್ಲ. ನಿಮ್ಮ ಮೊಬೈಲ್ ಇಲ್ಲೇ ಇರುತ್ತೆ, ಆಯ್ತು. ನಿಮಗೆ ಬೇಕಾದಾಗ ನಾನು ಕೊಡ್ತೀನಿ. ನಿಮ್ಮದು ನೋಡಿ ಸ್ನೇಹಿತರೆ, ಯಾಕಂದರೆ ನಮ್ಮ ಆಶ್ರಮದಲ್ಲಿ ಯಾರಿಗೂ ಮೊಬೈಲ್ ಅಲೋಡ್ ಇಲ್ಲ. ಯಾಕಂದರೆ ಒಬ್ಬರು ಕೊಟ್ಟು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲಿ ಎಲ್ರಿಗೂ ಅವ್ರದ್ದೇ ಆದಂಥ ವೈಯಕ್ತಿಕ ಜೀವನಗಳು ತುಂಬ ಇರ್ತವೆ. ಹಾಗಾಗಿ ಸೊ ಇವ್ರನ್ನ ಇವಾಗ ನಮ್ಮ ಒಂದು ಆಶ್ರಮದಲ್ಲಿ ಇಟ್ಕೊಂಡಿರ್ತೀವಿ. ಯಾರಾದರೂ ಇವ್ರು ವಾರಸ್ದಾರಿದ್ರೆ ಬಂದು ಕರ್ಕೊಂಡು ಕೂಡ ಹೋಗ್ಬೋದು. ಆಮೇಲೆ ನಾಳೆ ನಾನು ಅಲ್ಲೋಬೇಕು ಇಲ್ಲೋಬೇಕು ಅನ್ನೋ ದೇವರನ್ನೇ ಕಳಿಸಲ್ಲ ಅಣ್ಣ. ಅರ್ಥ ಆಯ್ತಾ ಸರ್? ಗೊತ್ತಾಯ್ತು ಸರ್. ನಮ್ಮ ಇದನ್ನು ನಾವು ನೀಟಾಗಿ ಹೇಳ್ಬಿಡ್ತೀವಿ. ಇಷ್ಟ ಇದ್ದು ಖುಷಿ ಇದ್ದು 4 ದಿನ ಇಲ್ಲಿ ನೆಮ್ಮದಿಯಾಗಿ ಇರ್ತೀನಿ ಅನ್ನಂಗಿದ್ರೆ ಮಾತ್ರ ಅಡ್ಮಿಷನ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾನ? ನಿಮ್ಮ ಡಿಸೈಡ್ ಆಗಿರ್ಬೇಕು. ಓಕೆನಾ? ಸರಿ ಸರಿ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಇವ್ರ ಇವ್ರದ್ದೊಂದು ಫೋನ್ ನಮ್ಮ ಹತ್ರ ಇರುತ್ತೆ. ಸೊ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಅಕಸ್ಮಾತಾಗಿ ಅವ್ರು ಕ್ಷಮೆ ಕೂಡ ಕೇಳಿದ್ದಾರೆ. ಅವ್ರ ಮನೆಯವ್ರು ಯಾರಾದರೂ ಇದ್ದರೆ ದಯವಿಟ್ಟು ನನ್ನ ಕಡೆಯಿಂದ ಅಂಬಲ್ ರಿಕ್ವೆಸ್ಟು, ಏನೇ ತಪ್ಪು ಮಾಡಿದ್ರು ಕೂಡ ಒಂದಲ್ಲ ಒಂದು ದಿನದಲ್ಲಿ ಅವರು ನಿಮ್ಮ ಪ್ರಾಪರ್ಟಿ ಅಂದರೆ ನಿಮ್ಮ ವಸ್ತು ಇದು, ತಪ್ಪು ಮಾಡಿರ್ಬೋದು, ಒಪ್ಕೊಂಡಿದ್ದಾರೆ. ಏನಾದರೂ ನಿಮ್ಮ ಮನಸ್ಸು ಕರಗಿ ಅವ್ರನ್ನ ಕರ್ಕೊಂಡೋಗ್ಬೇಕಂತ ಅನಿಸಿದ್ರೆ ದಯವಿಟ್ಟು ಕರ್ಕೊಂಡೋಗಿ. ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್, ಕರ್ಕೊಂಬಂದಿದ್ದಕ್ಕೆ. ನೀವು ಕೂಡ ಒಂದು ಅಂಗವಿಕಲರಾಗಿ ಸಹಾಯ ಮಾಡಿದ್ದೀರಾ. ಥ್ಯಾಂಕ್ ಯು. ಶನೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ನಾವು ನಂಬಿರ್ತಕ್ಕಂಥ ಶ್ರೀ ಧರ್ಮಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಇಡೀ ಕರ್ನಾಟಕದ ಜನರಿಗಿರಲಿ, ನಿಮ್ಗಿರಲಿ ಸರ್. ಒಳ್ಳೇದಾಗಲಿ. ನೀವು ಕೂಡ ಇವತ್ತು ಒಬ್ಬರು ದೇವರ ಮಗ ಇವಾಗ ಇಲ್ಲಿ ಬಂದಿದ್ದೀರಾ. ಥ್ಯಾಂಕ್ ಯು ಸರ್.